ಇನ್ನು ವಿಧಾನಸಭೆ ಕಲಾಪದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿದ್ದಾರೆ ನಾಯಕರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್, ಮಾಜಿ ಸಂಸದೆ ಜಯವಾಣಿ ಮಂಚೇಗೌಡ, ಖ್ಯಾತ ಚಲನಚಿತ್ರ ನಿರ್ದೇಶಕ ಶ್ಯಾಮ್ ಬೆನಗಲ್ ಹಾಗೂ ಹಿರಿಯ ಸಾಹಿತಿ ನಾ ಡಿಸೋಜಾ, ಸುಕ್ರಿ ಬೊಮ್ಮನಗೌಡರಿಗೆ ಸಂತಾಪ ಸೂಚಿಸಲಾಯಿತು. ಇವತ್ತಿನಿಂದ ಅಧಿವೇಶನ ಆರಂಭವಾಗಿದೆ. ಈ ಜಂಟಿ ಸದನ ಉದ್ದೇಶಿಸಿ ಮೊದಲು ರಾಜ್ಯಪಾಲರು ಮಾತನಾಡಿದರು. ಅದಾದ ನಂತರ ಅಗಲಿದಂತ ಗಣ್ಯರನ್ನ ನೆನೆದು ಸ್ಮರಿಸಿ ಅವರಿಗೆ ಸಂತಾಪವನ್ನ ಸೂಚಿಸಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಜಿ ಪ್ರಧಾನಮಂತ್ರಿಯಾಗಿದ್ದವರು, ಈ ದೇಶದ ಮಾಜಿ ಪ್ರಧಾನಮಂತ್ರಿ. ಅವರು ಇತ್ತೀಚೆಗೆ ನಮ್ಮನ್ನ ಅಗಲಿದ್ದಾರೆ. ಅವರು ಅವರ ಬದುಕನ್ನ ಸಾರ್ಥಕಗೊಳಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಇದ್ರು. ಅನೇಕ ಹುದ್ದೆಗಳನ್ನ ಅಲಂಕರಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶ ಕಂಡಂತ ಖ್ಯಾತ ಅರ್ಥಶಾಸ್ತ್ರಜ್ಞ ನಮ್ಮನ್ನ ಅಗಲಿದ್ದಾರೆ. ಇದು ಅವರ ಕುಟುಂಬಕ್ಕೆ, ಅವರಿಗೆ ನಷ್ಟ ಆಗಿರ್ತಕ್ಕಂಥದ್ದಲ್ಲ, ಇಡೀ ದೇಶಕ್ಕೆ ನಷ್ಟ ಆಗಿರ್ತಕ್ಕಂಥದ್ದು. ಒಬ್ಬ ಆರ್ಥಿಕ ತಜ್ಞನನ್ನು ನಾವು ಕಳ್ಕೊಂಡಿದ್ದೀವಲ್ಲ ಅಂತಕ್ಕಂಥದ್ದು ಈ ದೇಶಕ್ಕೆ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು. ಅಂಥವರಿಗೆ ನಾವು ಸಂತಾಪ ಸೂಚಿಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. 140 ಕೋಟಿ ಜನರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂಥ ವ್ಯಕ್ತಿಗೆ ಆತ್ಮ, ಅವರ ಚಿರಶಾಂತಿ ಸಿಕ್ಕಲಿ, ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಮನಮೋಹನ್ ಸಿಂಗ್ರವರಿಗೆ ನೀವು ತಂದಿರ್ತಕ್ಕಂಥ ಸಂತಾಪ ಸೂಚಕ ಏನಿದೆಯಲ್ಲ ಬಹಳ ಯೋಗ್ಯವಾಗಿದೆ, ಅದನ್ನು ಬೆಂಬಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತೊಮ್ಮೆ. ಬದುಕ್ತೀವಿ ಅಂತ ಯಾರಿಗೂ ಇಲ್ಲ. ನಮ್ಗೆ ಈಗ 60ರಿಂದ 100 ವರ್ಷದೊಳಗಡೆ ಯಾವತ್ತು ಬೇಕಾದ್ರೂ ಯಾರ ಜೀವ ಬೇಕಾದ್ರೂ ಹೋಗ್ಬೋದು. ಅಂತ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಧನೆ, 6 ಬಾರಿ ರಾಜ್ಯಸಭೆ ಸದಸ್ಯರಾಗಿ ಅನೇಕ ಹುದ್ದೆಗಳನ್ನ ನಡೆದು, ಜನಾರ್ದನ್ ಪೂಜಾರಿ ಅವರು ವಿತ್ತ ಮಂತ್ರಿ ಆಗಿದ್ದಾಗ ಅವ್ರ ಆಫೀಸ್ಗೆ ಬರ್ತಾ ಇದ್ರು, ನನಗೆ ನೆನಪು. ಅಡ್ವೈಸರ್ ಆಗಿದ್ರು ಗೌರ್ಮೆಂಟ್ಗೆ. ಆವತ್ತಿಂದೂ ನೋಡಿದ್ದೇನೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗೂ ನೋಡಿದ್ದೇನೆ, ಪ್ರೈಮ್ ಮಿನಿಸ್ಟರ್ ಕಳ್ಕೊಂಡಾಗೂ ನೋಡಿದ್ದೇನೆ. ಅವರ ಆಲೋಚನೆಗಳು ಬಹಳ ದೂರದೃಷ್ಟಿಗಿತ್ತು. ಈಗ ಅವರು ಅವಧಿಯಲ್ಲಿ ಅವ್ರು ಕೊಟ್ಟಂತ ಕೊಡುಗೆ, ನಿಮಿಷ ಪಾಟೀಲ್ರೆ, ಅವರ ಅವಧಿಯಲ್ಲಿ ಕೊಟ್ಟಂತ ಕೊಡುಗೆ, ಆರ್ಥಿಕ ನೀತಿ, ಫೈನಾನ್ಸ್ ಮಿನಿಸ್ಟರ್ ಆಗದ ಕೂಡ ಐ ಥಿಂಕ್ ಗ್ಲೋಬಲೈಸೇಷನ್ ಅಲ್ಲೇ ಒಂದು ಹೊಸ ಮಟ್ಟಕ್ಕೆ ನಮ್ಮ ಭಾರತವನ್ನ ಗುರುಸುವಂತ ಒಂದು ವ್ಯವಸ್ಥೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅಶೋಕ್ ಅವರು ಹೇಳಿದ್ರು, ನಾನು ಸಂಪೂರ್ಣವಾಗಿ ಒಪ್ತೇನೆ. ಬೆಂಗಳೂರಿಗೆ ನನ್ನ ಕೊಲಿಷನ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಿರ್ಲಿಲ್ಲ ನನ್ನ. ಆಗ ದೇವೇಗೌಡರು, ಶಿವಕುಮಾರ್ ಇರಬಾರ್ದು, ಎಸ್ ಎಂ ಕೃಷ್ಣ ಇರಬಾರ್ದು ಅನ್ನೋದು ಅವ್ರದ್ದೊಂದು ಕಂಡೀಷನ್ ಇತ್ತು. ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ, ಅದು ಹೊರಗಡೆ ಇಟ್ಟಿದ್ದು ನನ್ನ. ಮತ್ತೆ ಬೆಂಗಳೂರು ಬಂದು ಇಲ್ಲಿ ಒಂದು ಆಡಿಟೋರಿಯಂ ಇದೆ, ನಮ್ಮ ಯೂನಿವರ್ಸಿಟಿ ಆಡಿಟೋರಿಯಂ. ನಾನು, ಶ್ರೀಕಂಠಯ್ಯನವರು, ಚಂದ್ರೇಗೌಡರೆಲ್ಲ ನಿಂತಿದ್ದು ಅವ್ರು ರಿಸೀವ್ ಮಾಡಿ. ನನ್ನ ಕೈ ಹಿಡಿದು ಪಕ್ಕಕ್ಕೆ ಕರ್ಕೊಂಡು ಹೋದ್ರು, ಸೈಡ್ ಹಿಡಿದು ಕರ್ಕೊಂಡೋಗಿ ಹೇಳಿದ್ರು, ನೀನ್ ನನಗೆ ಸಂದೇಶ ಇದೆ, ನಿನ್ನ ಹತ್ರ ಮಾತಾಡ್ಬೇಕು ಅಂತೇಳಿ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ರು. ಯಾಕೆ ಅಂತ ಅಂದ್ರೆ, ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಇಲ್ಲ, ಈ ಗವರ್ಮೆಂಟ್ ಡಿಸ್ಟರ್ಬ್ ಆಗಬಾರ್ದು. ಇಡೀ ದೇಶ ಅಶೋಕ್ ಅವರು ಹೇಳ್ದಂಗೆ ಬೆಂಗಳೂರು ಮುಖಾಂತರ ಭಾರತವನ್ನ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಸೊ ಏನ್ ಬೇಕಾದ್ರೂ ಬೆಂಗಳೂರಿಗೆ ನಾವು ಸಹಾಯ ಮಾಡಕ್ ನಾವು ರೆಡಿ ಇದ್ದೇವೆ. ಸೊ ಇದು ಬಹಳ ಶಾಂತಿಯಿಂದ ಈ ಕೊಲ್ಯೂಷನ್ ಗವರ್ಮೆಂಟ್ ನಡೀಬೇಕು ಅಂತ ಹೇಳಿ ನನಗೆ ಕಿವಿ ಮಾತನ್ನ ಹೇಳ್ಬಿಟ್ಟು ಹೋದ್ರು. ನಾವೇ